ಇವತ್ತು ರಾಯರ 431ನೇ ವರ್ಧಂತಿ ಮಹೋತ್ಸವ ಇದ್ದಿದ್ರಿಂದ ನಾವು ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾವು ನಾರ್ಮಲ್ ಆಗಿ ಗುರುವಾರ ಫ್ರೀ ಆದಾಗ ಇಲ್ಲಿಗೆ ಹೋಗಿ ಬರ್ತಾ ಇದ್ವಿ. ಇದು ಬಂದು ಚಿಕ್ಕಳ್ಳಿಯಿಂದ ಮುಂದೆ ನಿರ್ಮಾಣ ನಗರಲ್ಲೇ ಇರೋದು. ನಮ್ಗೆ ಇದು ಹೆಬ್ಬಾಳಿಂದ 23 ಕಿಲೋಮೀಟರ್ ಆಗುತ್ತೆ. ಬಸ್ಸಲ್ಲಿ ಹೋಗ್ಬೇಕು ಅನ್ಕೊಳ್ಳೋರಿಗೆ ಇಲ್ಲಿ ಬಸ್ ಟೈಮಿಂಗ್ಸ್ ಸ್ವಲ್ಪ ಕಡಿಮೆನೆ. ಬಸ್ಸು ಅಷ್ಟೊಂದು ಒಳಗಡೆ ಟೆಂಪಲ್ ವರೆಗೂ ಯಾವ್ದು ಅಷ್ಟು ಬರೋದಿಲ್ಲ. ಚಿಕ್ಕಳ್ಳಿವರೆಗೂ ನೀವು ಬಸ್ಸಲ್ಲಿ ಬಂದು ಅಲ್ಲಿಂದ ಬೇಕಾದ್ರೆ ಆಟೋ ಮಾಡ್ಕೊಂಡು ಬರ್ಬೋದು. ಇವತ್ತು ವರ್ಧಂತಿ ಮಹೋತ್ಸವ ಇದ್ದಿದ್ರಿಂದ ತುಂಬಾನೇ ರಶ್ ಇತ್ತು. ಆದ್ರೆ ಬೇಗ ಕ್ಯೂ ಲೈನ್ ಪಾಸ್ ಆಗೋದ್ರಿಂದ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗುತ್ತೆ. ನಾವಂತೂ ಇಲ್ಲಿ ಮಿಸ್ ಮಾಡದೆ ನಮ್ಗೆ ಆದಾಗೆಲ್ಲ ಬರ್ತಾ ಇರ್ತೀವಿ. ಇಲ್ಲಿಗೆ ಬಂದಾಗೆಲ್ಲ ಮನ್ಸಿಗೆ ಏನೋ ಒಂಥರ ಸಮಾಧಾನ ಇರುತ್ತೆ. ಮೊದ್ಲೆಲ್ಲ ನಾವು ನಾರ್ಮಲ್ ಆಗಿ ರಾಘವೇಂದ್ರನ ಪೂಜೆ ಮಾಡ್ತಿದ್ವಿ. ಆದ್ರೆ ನನ್ನ ಮಗ ಗುರುವಾರ ಹುಟ್ಟಿದ ಮೇಲೆ ಸ್ವಲ್ಪ ನನ್ನ ರಾಯರನ್ನ ಪೂಜಿಸೋದು ಜಾಸ್ತಿ ಮಾಡಿದೆ. ನನಗೂ ಕೂಡ ಅಲ್ಲಿಗೆ ಹೋಗಿ ಬಂದ್ಮೇಲೆ ನಾನು ಅನ್ಕೊಂಡಿರೋ ಕೆಲಸ ಎಷ್ಟೋ ನೆರವೇರಿದೆ. ರಾಯರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾದ್ರೆ ನಾವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ನನಗೂ ಕೂಡ ಅನುಭವ ಆಗಿದೆ. ನೀವ್ ಯಾರಾದ್ರೂ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಒಂದ್ಸಲ ಹೋಗಿ ಬನ್ನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಅಡ್ರೆಸ್ ಬೇಕು ಅಂತ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಸಿಗುತ್ತೆ. ಇಲ್ಲಿ ಪ್ರತಿ ಗುರುವಾರ ಪ್ರಸಾದ ಕೂಡ ಕೊಡ್ತಾರೆ. 2ನೇ ಮಹಡಿಯಲ್ಲಿ ಊಟ ಇರುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ರಸಾದ ಟೈಮಿಂಗ್ಸ್ ಕೂಡ ಇದೆ. 2nd ಫ್ಲೋರ್ ಅಲ್ಲಿ ಊಟದ ಹಾಲ್ ಕೂಡ ದೊಡ್ಡದಾಗಿದೆ. ವರ್ಧಂತಿ ಮಹೋತ್ಸವ ಇದ್ದಿದ್ರಿಂದ ಇವತ್ತು ಕೂಡ ಪ್ರಸಾದ ಇತ್ತು. ನಾವು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿ ನಿಮ್ಗೆ ಕೆಲವರು ಮನೆಯಲ್ಲಿ ಏನೋ ಒಂಥರ ನೆಗೆಟಿವ್ ವೈಬ್ಸ್ ಅಥವಾ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ, ಹುಷಾರಿಲ್ಲ, ಮನ್ಸಿಗೆ ಒಂಥರ ನೆಮ್ಮದಿ ಇಲ್ಲ ಅಂತ ಅನ್ನೋರು ಇಲ್ಲಿ ರಾಯರ ಮಠಕ್ಕೆ ಬಂದು ರಾಯರ ಪಾದಿಕೆಯನ್ನ ಮನೆಗೆ ತರಿಸಿ ಕನಕಾಭಿಷೇಕ ಪಾದ ಪೂಜೆಯನ್ನ ಮನೆಯಲ್ಲೇ ಮಾಡಿಸ್ತಾರೆ. ಈ ದೇವಸ್ಥಾನದಲ್ಲಿ ಅದನ್ನ ಮಾಡ್ಕೊಡ್ತಾರೆ. ನಿಮ್ಗೆ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಇಲ್ಲಿ ಹುಣ್ಮೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ತಾರೆ. ಅದಕ್ಕೂ ಕೂಡ ನೀವು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಹೋಗಿ ಆಗಿರ್ಬೋದು ನಿಮ್ ಕೈಲಾದಂತ ಸೇವೆನ ಯಾವ ರೀತಿ ಬೇಕಾದ್ರೂ ಸಲ್ಲಿಸಬಹುದು. ನೀವೇನಾದ್ರೂ ನಮ್ ವಿಡಿಯೋನ ಇದೇ ಫಸ್ಟ್ ನೋಡ್ತಾ ಇದ್ರೆ ನಮ್ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಸಪೋರ್ಟ್ ಮಾಡಿ. ನಮ್ಮ ಒಂದು ದಿನಚರಿಯ ಖುಷಿ ವಿಚಾರಗಳಲ್ಲಿ ನೀವು ಕೂಡ ಭಾಗಿಯಾಗಿ. ಹಾಗೆ ಈ ವಿಡಿಯೋನ ಮರೀದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಒಂದ್ಸಲ ನೀವು ಕೂಡ ಹೋಗಿ ಬನ್ನಿ. ಥ್ಯಾಂಕ್ ಯು.